ಸುನಾಮಿ ಕಿಟ್ಟಿಯವ್ರಿಗೆ ಆಟಿಟ್ಯೂಡು ಇದ್ದಿದ್ದನ್ನ ನೇರವಾಗಿ ಹೇಳ್ಬಿಡ್ತಾರೆ. ಇಂಥವೆಲ್ಲ ಟಾಕ್‌ಗಳಿದಾವೆ. ಅವ್ರ ಜೊತೆ ಈ ಸಿನಿಮಾ ಟೈಮಲ್ಲಿ ಹೇಗಿತ್ತು? ಆ ಥರದ್ದೇನಾದ್ರು ಸಣ್ಣ ಪುಟ್ಟ ಮುನಿಸುಗಳು, ಕಿರಿಕ್ಗಳು ಇತ್ತಾ ಹೇಗೆ ಅಂತ ಹೇಳಿ? ಸತ್ಯವಾಗ್ಲೂ ಇಲ್ಲ. ನಮ್ಮ ಹತ್ರ ಯಾರ ಜೊತೆನೂ ನನಗೆ ಗೊತ್ತಿಲ್ಲ. ನನ್ನ ಜೊತೆ ಅಂತೂ ಇಲ್ಲವೇ ಇರಲಿಲ್ಲ. ಸೊ ಅವನದೊಂದು ಏನು ವಿಷಯ ಅಂದರೆ, ಡೈಲಾಗ್ಸ್ ಏನಾದರೂ ಹೇಳ್ತಾ ಇರಬೇಕಾದ್ರೆ ಒಂದು ಸಜೆಷನಲ್ಲಿ ಒಂದು ಕ್ಯಾಮರಾ ಇಟ್ಟಿದ್ದಾರೆ ಅಂತಂದರೆ ಅವ್ರು ನಮಗೆ ಡೈಲಾಗ್ಸ್ ಹೇಳಕ್ಕೆ ಬಿಡಲ್ಲ. ಏನಾದರೂ ಒಂದು ಜೋಕ್ ಮಾಡ್ಕೊಂಡು ಇರೋದು. ಏನು ಹೇಳಮ್ಮ ಹೇಳು ಹೇಳಮ್ಮ ಹೇಳು ಅಂದರೆ ನಮಗೆ ಡೈಲಾಗ್ಸ್ ಹೇಳೋಕ್ಕಾಗಲ್ಲ, ಒಂದು ಜೋಕ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಕಿರಿಕಲ್ಲ ಏನಾಗಿಲ್ಲ. ಕಾಲು ಎಳ್ಕೊಂಡು ಹಂಗೆ ತುಂಬ ಸ್ವೀಟ್. ಚರಿಷ್ಮಾ, ನಿಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಯಾಕೆ ಇಂಡಸ್ಟ್ರಿಗೆ ಬಂದ್ರಿ? ಓದಿದ್ದು ಊರು ಕೊಡಗಿನ ಬೆಡಗಿ ಅಂತ ಆಗಲೇ ಹೇಳಿದೆ. ಯಾಕೆ ಇಂಡಸ್ಟ್ರಿ? ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಡೀಟೇಲ್ ಆಗಿ ಹೇಳೋದಾದ್ರೆ. ಓಕೆ, ನಾನು ಕೊಡಗು ಮಡಿಕೇರಿಯಿಂದ ನಾನು. ಸೊ ನಾನು ಮುಂಚೆಯಿಂದನೇ ನಾಟಕ, ಡ್ಯಾನ್ಸ್, ನಾನು ರಂಗಭೂಮಿ ಕಲಾವಿದೆ. ಹಾಗಾಗಿ ನನಗೆ ಮುಂಚೆಯಿಂದನೇ ನಾಟಕ, ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಚಿಕ್ಕ ವಯಸ್ಸಿಂದನೇ. ಸೊ ಹಾಗಾಗಿ ಇಲ್ಲಿಂತಲ್ಲ, ನಾನು ಕಾಲೇಜಿಗೆ ಬಂದಾದ್ಮೇಲೂ ನಾನು ಥಿಯೇಟರ್ಸಲ್ಲಿದ್ದೆ, ಇಂಗ್ಲೀಷ್ ಥಿಯೇಟರ್ಸಲ್ಲಿದ್ದೆ ನಾನು. ಅದಾದಮೇಲೆ ನಾನು ಮಾಡ್ಲಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ಇದು ಸೆಕೆಂಡ್ ಮೂವಿ. ನಂದು ಫಸ್ಟ್ ಮೂವಿ ಕಾಕ್ಟೇಲ್ ಅಂತ ಆಗಿದೆ. ಸೊ ಇದು ನನ್ನ ಸೆಕೆಂಡ್ ಮೂವಿ. ಸೊ ಆ್ಯಕ್ಚುಲಿ ಇದೇ ಶೂಟಿಂಗ್ ಮೊದಲಾಗಿದ್ದು. ಶೂಟಿಂಗ್ ಆಗಿ ಸೆಕೆಂಡ್ ನಂದು ಕಾಕ್ಟೇಲ್ ಆಯಿತು. ಸೊ ಕಾಕ್ಟೇಲ್ ಆಗಿ ಹಾಗಾಗಿ ನಡೀತಾ ಬರ್ತಾ ಇದೆ. ವಾಟ್ ಎವರ್, ರಿಲೀಸ್ ಹತ್ತಿರದಲ್ಲಿದ್ದೀವಿ, 18ಕ್ಕೆ ಮತ್ತೆ ಎಗೇನ್ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋಣ. ಎಲ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಸಮಥಿಂಗ್ ಕೊಡುಗೆ ಇದೆ ಈ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಅಂತ ಹೇಳಿ. ಫೈನಲಿ ಜನರಿಗೆ ನಿಮ್ಮ ಕಡೆಯಿಂದ ಒಂದು ಕರೆಯೋಲೆ, ಬಂದುಬಿಡಿ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ನಿಮ್ಮ ಕಡೆಯಿಂದ. ಮ್ಯಾಮ್, ನಾವು ಜನರಿಗೆ ಮೋಸ ಮಾಡೋಕ್ಕಂತೂ ಆಗೋದಿಲ್ಲ. ಇವಾಗ ನೆಕ್ಸ್ಟ್ ಏನು ಸೀನ್ ಆಗುತ್ತೆ ಅಂತ ಕೂತ್ಕೊಂಡೇ ಜನರಿಗೆ ಹೇಳಿಬಿಡ್ತಾರೆ. ಈಗ ಮುಂಚೆ ಥರ ಇದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನೇನಪ್ಪ ಜನರಿಗೆ ಹೇಳೋದು ಅಂತಂದರೆ, ಸಿನಿಮಾ ಬಂದುಬಿಟ್ಟು ಥಿಯೇಟರಲ್ಲಿ ನೋಡಿ, ನಿಮ್ಮ ರಿವ್ಯೂಸ್ ಕೆಟ್ಟದ್ದೋ ಒಳ್ಳೆಯದೋ ಆಮೇಲೆ ನೀಡಿ, ಆಯಿತಾ? ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಪ್ಪ. ನಿಮಗೆ ಇಷ್ಟ ಆಗುತ್ತೆ, ನನಗಿಷ್ಟ ಆಗಿರಲ್ಲ, ಅಥವಾ ನನಗಿಷ್ಟ ಆಗಿರುತ್ತೆ, ನಿಮ್ಗೆ ಇಷ್ಟ. ಸೊ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ನೀವು ಬಂದುಬಿಟ್ಟು ಚೆನ್ನಾಗಿಲ್ಲ ಸಿನಿಮಾ ನೋಡಬೇಡ ಅಂತ ಹೇಳಿಬಿಡಿ. ಅವರು ಹೋಗ್ಬಿಟ್ಟು ನೋಡಿಬಿಟ್ಟು ನೆಕ್ಸ್ಟ್ ಬೇಕಾದರೆ ರಿವ್ಯೂಸ್ ಕೊಡಲಿ ಅವರಿಗೆ ಅಂತಲೇ. ಅವ್ರಿಗೆ ಬೇರೆಯವ್ರಿಗೂ ಹೋಗ್ಬಿಟ್ಟು ಹೇಳಲಿ ಜನರು, ನೋಡಿ ಮೊದಲು ಸಿನಿಮಾ, ಅದಾದಮೇಲೆ ನನಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳೋಣ ಅಂತ ಹೇಳಿ. ಸೊ ಹಾಗಾಗಿ ನಾನು ಅದೇ ಹೇಳೋದು, ಇದೇ ಏಪ್ರಿಲ್ 18 ಬಹು ನಿರೀಕ್ಷೆಯಲ್ಲಿ ಇರುವಂಥ ಸಿನಿಮಾ, ನಮ್ಮ ಕೋರ ಸಿನಿಮಾ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲರ ಜೊತೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.